ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಬೈರತಿ ಬಸವರಾಜ್ಗೆ ಸಿಐಡಿ ಸಂಕಷ್ಟ ಎದುರಾಗಿದೆ. ಕೊಲೆ ಕೇಸ್ ಸಂಬಂಧ ಬೈರತಿ ಬಸವರಾಜ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಕೇಳಲಾಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಬಿಜೆಪಿ ಶಾಸಕನ ವಿಚಾರಣೆ ತೀವ್ರಗೊಳಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ ವೈದ್ಯಕೀಯ ಪರೀಕ್ಷೆಗಾಗಿ. ಮೆಡಿಕಲ್ ಟೆಸ್ಟ್ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತಾರೆ. ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಕೋರಲಿದ್ದಾರೆ ಸಿಐಡಿ ಅಧಿಕಾರಿಗಳು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯಕ್ಕಿರುವಂಥ ಪ್ರಶ್ನೆ ಬೈರತಿಗೆ ಜೈಲೋ ಕಸ್ಟಡಿಯೋ ಕುತೂಹಲ ಎಲ್ಲರಲ್ಲೂ ಕಾಡ್ತಾ ಇದೆ. ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಲಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಕೋರ್ಟ್ನಲ್ಲಿ ಸುಳ್ಳು ಹೇಳಿಕೆಗೆ ಬೈರತಿಗೆ ಮುಳುವಾಯ್ತಾ? ಹಾಗಾದ್ರೆ A1 ಜಗ್ಗ ಗೊತ್ತಿಲ್ಲ ಅಂತ ಹೇಳಿದ್ರು ನ್ಯಾಯಾಲಯದ ಮುಂದೆ. ಈ ಪ್ರಕರಣದಲ್ಲಿ 5ನೇ ಆರೋಪಿ ಶಾಸಕರಾಗಿರುವಂಥ ಬೈರತಿ ಬಸವರಾಜ್ ಸದ್ಯ ನಿನ್ನೆಯಿಂದ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ನಿನ್ನೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅವರನ್ನ ಬಂಧಿಸಿ ಸಿಐಡಿ ಕಚೇರಿಗೆ ಕರೆತಂದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವಿಚಾರಣೆ ತೀವ್ರಗೊಂಡಿದೆ ಎನ್ನುವಂಥ ಮಾಹಿತಿ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಇವರನ್ನು ಹಾಜರುಪಡಿಸಲಾಗುತ್ತೆ ಎನ್ನುವಂಥ ಮಾಹಿತಿ ಇದೆ. ಹಾಗೆಯೇ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಎಲ್ಲರಲ್ಲೂ ಇರುವಂಥ ಕುತೂಹಲ ಜೈಲೋ ಅಥವಾ ಕಸ್ಟಡಿನೋ ಅಂತೇಳಿ. ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ಆಫೀಸರ್ಸ್ ಕಸ್ಟಡಿಗೆ ಕೇಳಲಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2025 ಜುಲೈ 15ರಂದು ಈ ಕೊಲೆ ನಡೆಯುತ್ತೆ. ಆಗಿನಿಂದ ಈಗಿನವರೆಗೆ ಆಗಿರುವಂಥ ಬೆಳವಣಿಗೆಗಳನ್ನು ನೋಡಿದ್ದೀರಾ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ. ಎಷ್ಟೊತ್ತಿಗೆ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ? ಸಂಪತ್, ಈಗಷ್ಟೇ ಬೌರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಹೋಗಿರುವಂತಹ ಸದ್ಯ ಇದಾದ ಬಳಿಕ ವೆಂಕಟೇಶ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಸಂಪತ್, ಎಸ್, ಕಂಟಿನ್ಯೂ ಮಾಡಿ ವೆಂಕಟೇಶ್. ಹೌದು, ಈಗಷ್ಟೇ ನಿನ್ನೆ ಅರೆಸ್ಟ್ ಮಾಡ್ಕೊಳ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು 12 ಗಂಟೆಗಳ ಕಾಲ ಈಗ ಸಿಐಡಿ ಅಧಿಕಾರಿಗಳ ವಶದಲ್ಲೇ ಇರ್ತಾರೆ. ಅವರು ಕೆಲವು ಪ್ರಾಥಮಿಕವಾಗಿ ವಿಚಾರಣೆಯನ್ನ ಮಾಡಿದ್ರು. ಈಗಷ್ಟೇ ಅವ್ರನ್ನ ವೈದ್ಯಕೀಯ ತಪಾಸಣೆಗಾಗಿ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರುವಂತಹದ್ದು. ಅಲ್ಲಿ ಹೋಗಿ ವೈದ್ಯಕೀಯ ತಪಾಸಣೆ ಆದ ನಂತರ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಹೇಳಿ ವೈದ್ಯರು ಸೂಚನೆ ಕೊಡ್ತಾರೆ. ಅಂದ್ರೆ ಸಾಮಾನ್ಯವಾಗಿ BP ಚೆಕ್ ಮಾಡುವಂತಹದ್ದು, ಹಾರ್ಟ್ ಬೀಟ್ ಸೇರಿದಂತೆ ಕೆಲವು ಸಾಮಾನ್ಯವಾಗಿ ಏನೇ ಇರುತ್ತೆ ಒಂದು ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿ ಹೋಗಿ ವೈದ್ಯರು ಕೊಟ್ಟಂತ ಸರ್ಟಿಫಿಕೇಟ್ ಅನ್ನ ಕೂಡ ತೆಗೆದುಕೊಂಡು ಹೋಗಿ ನ್ಯಾಯಾಲಯದ ಮುಂದೆ ಹೇಳುವಂತದ್ದು ಅವ್ರನ್ನ ಹಾಜರುಪಡಿಸ್ತಾರೆ. ಆಗ ಏನೊಂದು ಪ್ರೊಸೀಜರ್ ಇರುತ್ತೆ ಅದನ್ನ ಮುಗಿಸಿದ ನಂತರ ಅಧಿಕಾರಿಗಳು ಏನೊಂದು ಈ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕರ ಕೈವಾಡ ಏನಿದೆ, ಅವರ ಪಾತ್ರ ಏನಿದೆ, ಜಗದೀಶ್ ಹೇಳಿರುವಂತಹ ಹೇಳಿಕೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಶಾಸಕರನ್ನು ಕೂಡ ವಿಚಾರಣೆ ಮಾಡಬೇಕು. ಹಾಗಾಗಿ ನಮಗೆ ಕಸ್ಟಡಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ಕೂಡ ಕೇಳ್ತಾರೆ. ಆಗ ಆ ಕಸ್ಟಡಿಗೆ ಎಷ್ಟು ದಿನ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 14 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೆ ಕೇಳ್ತಾರೆ. ಆದ್ರೆ ಈಗ 8 ದಿನ ಕೊಡ್ತಾರಾ 10 ದಿನ ಕೊಡ್ತಾರೆ ಅಂತ ನೋಡ್ಬೇಕು. ಅಲ್ಲಿವರೆಗೂ ಕೂಡ ಇನ್ನು ಸಿಐಡಿ ಅಧಿಕಾರಿಗಳ ವಶದಲ್ಲೇ ಬೈರತಿ ಬಸವರಾಜ್ ಅವರು ಇರ್ಬೇಕಾಗುತ್ತೆ. ಆಗ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಇಲ್ಲಿವರೆಗೂ ಕೂಡ ತನಿಖೆ ಮಾಡಿ ಪ್ರಾಥಮಿಕವಾಗಿ ದಾಖಲಿಸಿಕೊಂಡಿರುವಂತಹ ಹೇಳಿಕೆಗಳಂದ್ರೆ ಈಗಾಗಲೇ ಪ್ರಕರಣದಲ್ಲಿ ಒಟ್ಟು 20 ಜನ ಆರೋಪಿಗಳಿರುವಂತಹದ್ದು. ಸೈಕಲ್ ಗ್ಯಾಂಗ್ ಸೇರಿದಂತೆ ಜಗದೀಶ್, ವಿಮಲ್ ಎಲ್ಲರನ್ನೂ ಕೂಡ ಈಗಾಗಲೇ ವಿಚಾರಣೆ ಮಾಡಿದ್ದಾರೆ ಅಧಿಕಾರಿಗಳು. ಎಲ್ಲರ ವಿರುದ್ಧ ಕೂಡ ಕೋಕಾ ಕಾಯ್ದೆಯನ್ನು ಕೂಡ ಹಾಕಿರುವಂತಹದ್ದು. ಹಾಗಾಗಿ ಅವರು ಕೊಟ್ಟಂತ ಹೇಳಿಕೆಗಳು ಜೊತೆಗೆ ಈಗ ಶಾಸಕರು ಏನು ಬಿಕ್ಲು ಶಿವ ಮತ್ತೆ ಜಗದೀಶನ ನಡುವೆ ಇರುವಂತಹ ವೈರತ್ವ ಹಾಗೂ ವಿಮಲ್ ನಡುವೆ ಇದ್ದಂತಹ ದ್ವೇಷ, ಯಾವ ಒಂದು ವಿಚಾರಕ್ಕಾಗಿ ಇಬ್ಬರ ನಡುವೆ ಜಗಳ ಆಗ್ತಿತ್ತು, ಇದನ್ನ ಎಷ್ಟು ಬಾರಿ ಸಂಧಾನ ಮಾಡಿದ್ರು ಅಂತ ಏನಾದ್ರು ಇವ್ರು ಹೇಳಿದ್ರೆ ಅದನ್ನೆಲ್ಲವನ್ನು ಕೂಡ ಇವ್ರು ಹೇಳ್ಬೇಕಾಗುತ್ತೆ. ಸಾಕ್ಷ್ಯಾಧಾರಗಳೇನಿರುತ್ತೆ ಎಲ್ಲವನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಆಗ ಈ ಶಾಸಕರ ಹೇಳಿಕೆಗಳೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ. ಈಗಾಗಲೇ ಪ್ರಾಥಮಿಕವಾಗಿ ಕೆಲವು ಹೇಳಿಕೆಗಳು ಕೂಡ ದಾಖಲಾಗಿದೆ. ಅದರಲ್ಲಿ ಏನಾದ್ರೂ ತಾಳೆ ಆಗುತ್ತಾ ಅಥವಾ ವ್ಯತ್ಯಾಸಗಳು ಬರುತ್ತಾ ಅಂತ ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಜಗದೀಶ್ ಕೊಟ್ಟಂತ ಹೇಳಿಕೆಗಳೇನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿಯೇ ಈಗ ಅವರನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು, ಅರೆಸ್ಟ್ ಮಾಡಿರುವಂತದ್ದು. ಇಲ್ಲಿ ಅವರು ವಿಚಾರಣೆಗೆ ಹಾಜರಾಗಿ ಏನಾದ್ರೂ ನ್ಯಾಯಾಲಯದ ತನಿಖೆಗೆ ಸಹಕರಿಸಿದೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಕೂಡ ಆಗ್ತಾ ಇದ್ದಿಲ್ಲ. ಆದ್ರೆ ಅದು ಆಗಲಿ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಅವ್ರಿಗೆ ಇದೊಂದು ಸಮಸ್ಯೆ ಆಗಿರುವಂತದ್ದು. ಸದ್ಯ ಈ ಪ್ರಕರಣದ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ತನಿಖೆಯನ್ನ ಮುಂದುವರಿಸ್ತಾ ಹೋಗ್ತಾರೆ. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.